ಜಿಲ್ಲೆಯನ್ನು ಹೊರತುಪಡಿಸಿ ಧಾರವಾಡ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಸುಮಾರು ಒಂದು 10-12 ಜಿಲ್ಲೆಗಳಲ್ಲಿ ಇವತ್ತು ಈ ಕಾರ್ಯಕ್ರಮದ ಉತ್ಸವ ನಡೀತಿದೆ. ಅದು ನನಗೆ ತುಂಬ ಹೆಮ್ಮೆ ವಿಷಯ. ಯಾಕಂದರೆ ಇಂಥ ದೇವರ ಭಕ್ತನ ನಾನಿದ್ದೇನಲ್ಲ, ಅದಕ್ಕೆ ನನಗೆ ತುಂಬ ಖುಷಿ. ದಾನಗಳಲ್ಲಿ ಮಹಾದಾನ, ರಕ್ತದಾನ ಮತ್ತು ಅನ್ನದಾನ. ಪೂಜ್ಯ ಶ್ರೀಗಳ ಕಾರ್ಯಕ್ರಮದ ವಿವರಣೆ ಪಟ್ಟಿಯನ್ನು ನೋಡಿದೆನ. ಹುಟ್ಟು ಹಬ್ಬಕ್ಕೆ ಯಾವ ರೀತಿ ಇವತ್ತು ಆಚರಣೆಯನ್ನು ಮಾಡ್ತಿದ್ದಾರೆ, ಏನೇನು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ ಅಂತ ನಾನು ನೋಡೋದು ಹೋದರೆ, ಮೊದಲನೇ ರಕ್ತದಾನ ಆಗಿತ್ತು. ಅವತ್ತೇ ನನಗೆ ಹೆಮ್ಮೆ ಅನಿಸಿಬಿಡ್ತು. ರಕ್ತದಾನ ಇರಬಹುದು, ಅನ್ನದಾನ ಇರಬಹುದು, ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತು ಹಣ್ಣು ಉಪಹಾರ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ. ಇದು ಮುಂದಿನ ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡುವಲ್ಲಿ ಶ್ರೀಗಳು ಈ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎಲ್ಲರೂ ನಾವು ಏನಾಗಿದ್ದೀವಿ ಅಂದರೆ, ಇವತ್ತು ದುಶ್ಚಟಗಳಿಗೆ ಬಲಿಯಾಗಿ ಯುವ ಸಾಮ್ರಾಜ್ಯ ಹೊರಟಿದೆ. ಆದರೆ ಶ್ರೀಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಿ ಇವತ್ತು ಆ ಭಕ್ತರನ್ನೆಲ್ಲ ಆಧ್ಯಾತ್ಮದ ಬಳಿ ಎಳೆಯುವಂಥ ಈ ಪ್ರಯತ್ನ ಏನಿದೆ, ಇದಕ್ಕೆ ನಾನು 1000 ಕೋಟಿ ನಮನಗಳನ್ನು ಸಲ್ಲಿಸಿದ್ರು ಇವತ್ತು ಕಡಿಮೆ ಅಂತ ಭಾವಿಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕರೆದು ಈ ವೇದಿಕೆ ಮೇಲೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತಹ ಈ ವೇದಿಕೆ ವ್ಯವಸ್ಥಾಪಕರಿಗೆ ಹಾಗೂ ಈ ಕಾರ್ಯಕ್ರಮದ ರೂಪಕರಿಗೆ ವಂದನೆಗಳನ್ನು ಸೇರಿಸಿ ನನ್ನ 2 ಮಾತುಗಳನ್ನು ವಿರಾಳಕ್ಕೆ. ಜೈ ಜವಾನ್, ಜೈ ಜವಾನ್. ನಮ್ಮ ಶ್ರೀಮಠದ ಪರಮ ಸದ್ಭಕ್ತರಾದ ಕಿಶನ್ ನಂದಿಯವರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಇನ್ನೋರ್ವ ನಮ್ಮ ಜೋಡಿ ಹುಲಿಗಳೆಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಗುರ್ಲಾಪುರದ ಹೋರಾಟಗಾರರು, ರೈತರ ಆಶಾಕಿರಣ, ರೈತರಿಗೆ ಒಂದು ಸಂಪೂರ್ಣವಾದ ನ್ಯಾಯವನ್ನು ಒದಗಿಸಿಕೊಡುವುದರಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಿ ಸರ್ಕಾರದ ವಿರುದ್ಧ ಹೋರಾಡಿ ಗುರ್ಲಾಪುರದ ಹುಲಿ ಎಂದೇ ಪ್ರಖ್ಯಾತಿಯಾದ ಕಿಶನ್ ನಂದಿಯವರು ರಾಜ್ಯ ರೈತ ಸಂಘದ ಅಧ್ಯಕ್ಷರು. ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚುನಪ್ಪ ಪೂಜಾರಿ ಅವರು ಮಾತನಾಡಬೇಕೆಂದು ವಿನಂತಿಸಿಕೊಳ್ತೀವಿ. ಶ್ರೀ ಶ್ರೀ ಅಭಿನಯ ಸಿದ್ಧಲಿಂಗ ಅಪ್ಪಾಜಿಯವರ ಪಾದಕ್ಕೆ ಹಣಿಮಣಿದು ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ಹೇಳುತ್ತಾ, ಭಾಳ ತಮಗೆಲ್ಲರಿಗೂ ಈ ಗ್ರಾಮದ ಸಮಸ್ತರನ್ನ ರೈತ ದೇವರುಗಳಿಗೆ, ರೈತ ತಾಯಿಯಂದಿರಿಗೆ, ಅವರಿವರೆನ್ನದೇ ವೇದಿಕೆ ಮೇಲಿರ್ತಕ್ಕಂಥ ಮಾತೋಶ್ರೀ ಅವರಿಗೆ ಪಾದಕ್ಕೆ, ನಮ್ಮ ಕಿಶನ್ ನಂದಿ ಗ್ರಾಮದ ಸಮಸ್ತ ಹಿರಿಯರಿಗೆ, ಅವರಿವರೆನ್ನದೇ ಎಲ್ಲರಿಗೂ ಕೂಡ ನಮಸ್ಕಾರನ ಹೇಳುತ್ತಾ, ಇವತ್ತೇನೋ ನಯಾನಗರದಲ್ಲಿ ಇವತ್ತು ಅಪ್ಪಾಜಿ ಅವರ ಅವರಿಂದ ಸುಮಾರು ಈ ಭಾಗದಲ್ಲಿ ಧಾರವಾಡ ಇಡೀ ಸುಮಾರು ರಾಜ್ಯವ್ಯಾಪಿ 16 ಕಡೆ ಅವರು ಮಠ ಇದ್ದು ಕೂಡ ಇವತ್ತು ಈ ಭಾಗಕ್ಕೆ ಭಾಳ ಒಂದು ಪುಣ್ಯಾತ್ಮರಾಗಿ ಬಂದಿರತಕ್ಕಂಥದ್ದು. ಯಾಕಂದ್ರೆ ಅವರಲ್ಲಿ ರೈತರು ಕೂಡ, ರೈತರ ವಿಚಾರ, ರೈತರ ಕಷ್ಟ, ರೈತರ ಹಲವಾರು ತೊಂದರೆಗಳ ನಮ್ಗಿಂತ ಹೆಚ್ಚು ಅಜ್ಜರ ಅನುಭವ. ಯಾಕಂದ್ರೆ ನಾವು ಒಂದು ಯಾವ್ದಾರ ಅಪ್ಪಾರ ಹಿಂಗೆ ಅನುಗುಡ್ದು ಅದಕ್ಕೆ 10 ವಿಚಾರಗಳನ್ನ ಹೇಳಿ, ಅಪ್ಪ ಹಿಂಗೆ ಮಾಡಬೇಕು, ಇದು ಹಿಂಗೆ ಮಾಡ್ರಿ, ಹಿಂಗೆ ಒಳ್ಳೇದಾಗ್ತೈತಿ, ರೈತ ಕುಲಕ್ಕೆ ಹೋರಾಟ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ, ತಾವೆಲ್ಲ ಏನು ಸೇವಾ ಮಾಡತ್ತೀರಿ, ನಾವು ನಿಮ್ಮ ಜೊತೆ ಇರ್ತೀವಿ, ನಮ್ಮ ಮಠ ನಿಮ್ಮ ಜೊತೆ ಇರ್ತದೆ ಅಂತೇಳಿ ಇವತ್ತು ಪರಮ ಪೂಜ್ಯರೇ ಹೇಳಿರ್ತಕ್ಕಂಥ ದೊಡ್ಡ ಆಶೀರ್ವಾದ. ಯಾಕಂತಂದ್ರೆ ರೈತರು ಅಂದ್ರೆ ಈ ನಾಡಿನ ದೇವರುಗಳು. ಯಾಕಂತಂದ್ರೆ ಯಾವುದೂ ಕೂಡ ವಿಚಾರ ಮಾಡಲ್ಲ, ಲಾಭ ಆಕತಿ ಬಿಡ್ತತಿ ಅನ್ನಂದ ಇವತ್ತು ದೇಶದಾಗ ಯಾವಾರ ದುಡಿತಾನಪ್ಪ ಅಂದ್ರೆ ಅದು ಒಂದು ರೈತ ದೇವರು. ಯಾರು ಕೂಡ ದುಡಿದಿಲ್ಲ, ಎಲ್ಲರೂ ಅದಕ್ಕೆ ಇನ್ಕಮ್ ಇದ್ರೆ ಮಾತ್ರ ಈ ದೇಶದಾಗ ದುಡಿತಾರ. ರೈತ ಲಾಭ ಆಗಲಿ ಬಿಡಲಿ ಬಿತ್ತುದು, ಅದನ್ನು ಕಷ್ಟಪಟ್ಟು ಸಾಲ ಮಾಡಿ ಏನಾದರೂ ಮಾಡಿ ಬೆಳೆಸೋದು, ಬೆಳೆದ ಮೇಲೆ ಅದಕ್ಕೆ ರೇಟ್ ತಗೋಬೇಕು ಅನ್ನೋದು ಕೂಡ ಚಿಂತನೆ ಮಾಡೋದಿಲ್ಲ. ಅದನ್ನು ಯಾವಾಗ ಮಾರಿ ಅಟೋಡಿಗೆ ಸಾಲ ಮಾಡಿರ್ತೋ ಆ ಸಾಲ ಚಿಂತನೆಗಾಗಿ ಮಾರ್ತಕ್ಕಂಥದ್ದು. ಕಷ್ಟಪಟ್ಟು ಎಲ್ಲ ಬೆಳೀತು, ರೇಟ್ ತಗೋಲಿ ನಾವೆಲ್ಲ ಕೂಡ ಫೇಲ್ ಆಗಿ ಇವತ್ತು ರೈತರ ಆರ್ಥಿಕತೆಯಾಗಿ ಹಿಂದಿರ್ತಕ್ಕಂಥ ಸಂದರ್ಭ. ಇದು ಬದಲಾವಣೆ ಆಗಬೇಕಾಗಿತ್ತು. ಯಾಕಂದ್ರೆ ಜಗತ್ತೆಲ್ಲ ಕೂತ ತಿಂತಕ್ಕಂಥದ್ದು. ಯಾಕಂದ್ರೆ ನೋಡ್ರಿ, ಇವತ್ತು ಕಾಯಿಪಲ್ಲೆ ಗಟ್ರದಾಗ ಇಟ್ಟು ಮಾರ್ತಕ್ಕಂಥ ಪರಿಸ್ಥಿತಿ ಐತಿ. ಚಪ್ಪಲ್ಗಳು ಎಸಿ ರೂಮ್ದಾಗ ಮಾರ್ತಾರ. ಇಂಥ ವ್ಯವಸ್ಥೆ ಆಯ್ತು. ಸರ್ಕಾರಗಳು ಕೂಡ ನಮಗೆ, ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರಂದ್ರೆ ಅವ್ರಿಗೇನು ಕೂಡ ಗೌರವ ಇಲ್ಲ. ಸುಮಾರು 79 ವರ್ಷ ಸ್ವತಂತ್ರ ಸಿಕ್ಕಿ ಇಲ್ಲಿವರೆಗೆ
ಕಷ್ಟಪಟ್ಟು ಬೆವರ ರಗತ ಕೂಡಿ ಭೂಮಿ ಒಳಗೆ ಭೂಮಿ ಜೊತೆಯಾಗಿ ಬೆಳೆದ ರಕ್ತ ಇಷ್ಟೆಲ್ಲ ಕಷ್ಟಪಡ್ತಾರ ಇವ್ರು ಬೆಳೆದಂತ ಬೆಲೆ ಕೊಡ್ಬೇಕಪ್ಪ ಬೆಳಿಗ್ಗೆ ಅನ್ನುವಂತ ಸಣ್ಣ ಕಲ್ಪನಾ ಕೂಡ ಇವತ್ತು ಈ ಕಾರ್ಯಾಂಗ ಶಾಸಕಾಂಗ ಮೂರೂ ವ್ಯವಸ್ಥೆ ಕೂಡ ಚಿಂತೆ ಮಾಡಲಿಲ್ಲ. ಬಹಳ ಕಠಿಣ ಪರಿಸ್ಥಿತಿ ಇವತ್ತು ರೈತರ ಸಂಕಷ್ಟದಾಗದಾರ. ದೊಡ್ಡ ದೊಡ್ಡ ವ್ಯವಸ್ಥೆ ಐತಿ ಎಲ್ಲರಿಗೂ. ನಾವು ಟ್ಯಾಕ್ಸ್ ಕಟ್ತು, ಯಾಕಂದ್ರೆ ಒಂದು ಟನ್ ಕಬ್ಬು ಬೆಳೆದ್ರೆ ಗೋರ್ಮೆಂಟ್ಕ ಈ ಸ್ಪ್ರೀಟ್ ಈ ಸರಾಯಿ ತರ ಯಾಕೈತೆ ಅದಕ್ಕೆ ಸ್ಪ್ರೀಟ್ ಅನ್ನುವಂಥದಕ್ಕೆ ಒಂದು ಟನ್ನಿಗೆ 4,500 ರೂಪಾಯಿ ಗೋರ್ಮೆಂಟಿಗೆ ತೆರಿಗೆ ಹಣ ಹೋಗ್ತದೆ. ಕೇಂದ್ರ ಸರ್ಕಾರಕ್ಕೆ 4,500 ಗಂಟೆ ಟ್ಯಾಕ್ಸ್ ಹೋಗತ್ತೆ. ನಮಗೆ ಕಬ್ಬಿಗೆ 3,000. ಅದು ಅಪ್ಪಾಜಿ ಅವರ ಆಶೀರ್ವಾದದಿಂದ ಮೊನ್ನೆ ಉರ್ಲಾಪುರದಾಗ ಎಲ್ಲರೂ ನೀವೆಲ್ಲ ರೈತ ದೇವರು ಭಾಗವಹಿಸಿ ಅದೊಂದು ಯಶಸ್ವಿ ಅಂದ್ರೆ 300-400 ರೂಪಾಯಿ ಸಿಗ್ಲಿಕ್ಕೆ ಸಾಧ್ಯ. ಅದು ನಾವು ಹೋರಾಟ ಮಾಡಿದ್ದೇನೆ, ಸರ್ಕಾರಗಳು ಕೊಟ್ಟಿರ್ತಕ್ಕಂಥದ್ದಲ್ಲ. ಈ ಎಲ್ಲ ಲಕ್ಷಾಂತರ ರೈತ ದೇವರುಗಳ ಶಕ್ತಿ, ನಾಡಿನ ಎಲ್ಲ ಪರಮ ಪೂಜ್ಯರ ಮಾತೋಶ್ರೀಗಳ ಎಲ್ಲರ ಆಶೀರ್ವಾದದಿಂದ ಅದು ಸಿಗ್ಲಿಕ್ಕೆ ಸಾಧ್ಯ. ಇನ್ನು ಮುಂದಿನ ನಿರ್ಮಾಣದಾಗ ನಾವು ಏನಾರೇ ಪಡ್ಕೋಬೇಕಪ್ಪ ಅಂದ್ರೆ ರೈತರ ತಮಗೆ ತಲೆಯಾಗ ನೆನಪಿರಲಿ, ಹೋರಾಟ ಮಾಡಿ ಮಾತ್ರ ಪಡ್ಕೋಬೇಕಾಗೈತಿ. ಇಲ್ಲ ಅಂದ್ರೆ ನಮ್ಮ ರೈತರ ಬದುಕಿಗೆ ರಕ್ಷಣೆ ಇಲ್ಲ. ಅದಕ್ಕಾಗಿ ಇನ್ನು ಮುಂದೆ ಹೋರಾಟಗಳು ಪ್ರಾರಂಭ ಆದಪ್ಪ ಅಂತಂದ್ರೆ ತಾಯಿಯಂದಿರು ಕೂಡ ಹೋರಾಟದಾಗ ಭಾಗವಹಿಸ್ಬೇಕು. ನಾವೊಂದು ಟನ್ ಕಬ್ಬಿಗೆ 5,500 ರೂಪಾಯಿ ರೇಟ್ ಆಗ್ಬೇಕು ಅನ್ನುವಂಥ ವಿಚಾರನ ಹೋರಾಟ ಮಾಡತ್ತು. ಭತ್ತ, ರಾಗಿ, ತೊಗರಿ, ಕಡ್ಲಿ, ದವಸ ಧಾನ್ಯ ಏನು ಬೆಳೀತು ಎಲ್ಲ ಬೆಳೆಗಳಿಗೂ ಕೂಡ ಯೋಗ್ಯವಾದ ಬೆಲೆ ಸಿಗಬೇಕಾಗಿದೆ. ಸ್ವಾಮಿನಾಥನ ವರದಿ ಬರಬೇಕಾಗಿದೆ. ನಾಳೆ ನಾವು ಆರ್ಥಿಕವಾಗಿ ಪ್ರಬಲ ಆದಪ್ಪ ಅಂತಂದ್ರೆ ನಮ್ಮ ತಾಯಿ ತಂದೆ ನಮ್ಮ ಮಕ್ಕಳು ಕೂಡ ಒಳ್ಳೆ ಎಜುಕೇಶನ್ ಕೊಡ್ಬೋದು. ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯ, ಹಣಕಾಸಿನ ನೆರವಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ತಾವೆಲ್ಲ ರೈತ ಬಂಧುಗಳು ತಾವೆಲ್ಲ ಒಕ್ಕಟ್ಟಾಗ್ರಿ. ಅಪ್ಪಾಜಿ ಅವರ ಆಶೀರ್ವಾದ ನಮ್ಮ ಮ್ಯಾಲ ಯಾವತ್ತೂ ಇರ್ತೈತಿ. ಯಾಕಂದ್ರೆ ಅವರು ಸಾಮಾನ್ಯ ಇವತ್ತು ತಪಸ್ವಿದರು. ಯಾಕಂದ್ರೆ ನಿರಂತರ ಸೇವೆ ಒಳಗಿರ್ತಾರ. ಈಗ ನಿನ್ನೆ ಬಹುಶಃ ನೇಪಾಳ ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬೆಳಿಗ್ಗೆ ವಿಮಾನ ಮುಖಾಂತರ ಇಲ್ಲಿ ಬಂದು ಇಲ್ಲಿ ಬೆಳಿಗ್ಗೆ ಕಾರ್ಯಕ್ರಮ ಮತ್ತು ಕೂಡ ಹುಟ್ಟಹಬ್ಬಿರ್ತಕ್ಕಂಥದ್ದು ನಿಮಗೆಲ್ಲ ನಮ್ಮ ಭಕ್ತರಿಗೆ ಭೇಟಿ ಆಗಬೇಕು ಅಂತೇಳಿ ನಿರಂತರ, ಯಾಕಂದ್ರೆ ನಿರಂತರ ಈ ಸಮಾಜದಾಗ ಯಾರ ಸೇವೆ ಮಾಡ್ತಾರೋ ಅವರ ಸನ್ಮುಖಿಯಾಗಿ ಈ ದೇಶವ್ಯಾಪಿ ಹೆಸರಾಗ್ತಕ್ಕಂಥ ಶಕ್ತಿ ಆಗಲೇಬೇಕಾಗ್ತದೆ. ಅದಕ್ಕಾಗಿ ನಾವು ಕೂಡ ಅವರ ಆಚಾರ ವಿಚಾರಗಳನ್ನ ನಾವೆಲ್ಲ ಬೆಳೆಸ್ಕೊಂಡ ಈ ಬದುಕನ್ನು ರೈಸ್ ತಗೋಬೇಕು. ನಾವೆಲ್ಲರೂ ಆರಾಮಾಗಿ ಬದುಕಬೇಕಂದ್ರೆ ಆಸೆ ವಿಶೇಷ ಯಾರು ಪಡಬೇಡ್ರಿ. ನಾವು ಕಷ್ಟಪಟ್ಟಾಗ ಆರಾಮಿರಕ್ಕೆ ಸಾಧ್ಯ. ಕಷ್ಟಪಟ್ಟ ಸೇವೆ ಮಾಡಿದಾಗ ಇವತ್ತು ಹೆಸರು ಬರ್ಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ನಾವೆಲ್ಲ ಇವತ್ತ ಮಠಗಳನ್ನು ಕೂಡ ನಾವು ಬೆಳೆಸಬೇಕು. ಇವತ್ತು ನಾವೆಲ್ಲ ಕೂಡ ಸಂಸ್ಕಾರನ ಕೂಡ ಬೆಳೆಸ್ಕೋಬೇಕು. ಎಲ್ಲ ರೀತಿ ಅಂದ್ರೆ ಇವತ್ತ ನಾವು ಬದಲಾವಣೆ ಆಗ್ಬೇಕು. ವ್ಯಸನ ಮುಕ್ತ ಗ್ರಾಮ ಆಗಬೇಕಾಗಿದೆ. ನಾವೆಲ್ಲ ಇವತ್ತು 18, 19, 20 ವರ್ಷದ ಸಣ್ಣ ಯುವಕರೆಲ್ಲ ಕೂಡ ಈ ವ್ಯಸನಕ್ಕೆ ಗಂಟು ಬಿದ್ದ 21ಕ್ಕೆ 22ಕ್ಕೆ ನಾವೆಲ್ಲ ಮ್ಯಾಲ ಹೋಗ್ತಾ ಇದ್ವು. ಇದೆಲ್ಲ ಬದಲಾವಣೆ ಆಗ್ಬೇಕಾಗಿದೆ. ಅದು ಯಾರು ಬದಲಾವಣೆ ಆಗ್ಬೇಕ? ಇಂಥ ಮಹಾತ್ಮರ ಆಶೀರ್ವಾದವನ್ನ ಪಡೆದು ತಾವೆಲ್ಲ ತೆರೆಯಾಗಿಟ್ಟುಕೊಂಡು ನಾಳೆ ನಮ್ಮ ತಾಯಿ ತಂದೆ ಯಾಕೆ ನಮ್ಮನ್ನ ಜನ್ಮ ತಾಳ್ಸ್ಯಾರಪ್ಪ ಅಂದ್ರ ನಮ್ಮ ಜಪಾನ್ ಮಾಡ್ತಾರೋ, ನಾಳೆ ನಮ್ಮನ್ನು ಕೂಡ ನಮ್ಮ ಮಕ್ಕಳ ಒಂದು ದೊಡ್ಡ ಶಕ್ತಿಯ ಸಮಾಜಕ್ಕೆ ಕೊಡುಗೆ ಆಗ್ತಾರೋ, ಒಂದು ಒಳ್ಳೆ ವ್ಯಕ್ತಿ ಆಗ್ತಾರಂತೆ ಅವ್ರು ಬೆಳೆಸ್ಯಾರ. ಸೆರೆ ಕುಡಿಯೋಕ್ಕಾಗಿ ಚಟ ಮಾಡೋಕ್ಕಾಗಿ ಅಲ್ಲ. ಇವೆಲ್ಲ ಭಾವನಾತ್ಮಕವಾಗಿ ನಾವು ಬದಲಾವಣೆ ಆಗಬೇಕು. ಭೂಮಿ ಕೂಡ ಫಲವತ್ತತೆ ಮಾಡಬೇಕಾಗೈತಿ. ಭೂಮಿ ಕೂಡ ಯೂರಿಯಾ, DAP ಕಾಂಪ್ಲೆಕ್ಸ್ ಇವನ್ನೆಲ್ಲ ಉಗಿದ ಕೆಮಿಕಲ್ಸ್ ಆಗಿ ಭೂಮಿಯನ್ನು ಹಾಳು ಮಾಡಿ ಇಂಥ ಸಣ್ಣ ಮಕ್ಕಳು ಹುಟ್ಟಿದ ತಕ್ಷಣ, ಲಕ್ಷಾಂತರ ಮಕ್ಕಳ ಹುಟ್ಟಿದ ತಕ್ಷಣ ಕ್ಯಾನ್ಸರ್, BP, ಶುಗರ ಪ್ರಾರಂಭ ಆಗತಕ್ಕಂಥದ್ದಾಗೈತಿ. ಅದಕ್ಕಾಗಿ ಭೂಮಿ ಫಲವತ್ತತೆ ಆಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮನೆಯಾಗ ಒಂದೊಂದು ಜವಾರಿ ತಳಿಗಳನ್ನ ಆಕಳವನ್ನ ಕಟ್ಟಿ 10 ಎಕರೆ ಒಕ್ಕಲ್ತನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದರ ಜೀವಾಮೃತ, ಅದ್ರ ಗೋಕೃಪಾಮೃತ ಹಲವಾರು ನಾಳೆ ವಯಸ್ಸಾಗಿ ಅದ ತೀರ್ಕೋತಪ್ಪ ಅಂತಂದ್ರೂ ಕೂಡ ಒಂದು 2,000 ಲೀಟರ್ ನಾವು ಟ್ಯಾಂಕ್ ತಂದ ಅದರೊಳಗೆ ಅದ್ರ ತೂಕದಷ್ಟ ಗೋಮೂತ್ರ, ಅದ್ರ ತೂಕದಷ್ಟ ಅದ್ರ ಸಗಣಿ, ಅದ್ರ ತೂಕದಷ್ಟ ಬೆಲ್ಲ, ಪಪ್ಪಳಕಾಯಿ, ಬಾಳೆಕಾಯಿ ಹಾಕಿ ಏನಾರು ಒಂದು 100 ದಿವಸ ನಾವು DVST ಕಂಪ್ಯೂಟರ್ ಪ್ಯಾಕ್ ಮಾಡಿದಪ್ಪ ಅಂದ್ರೆ 1,000 ಲೀಟರ್ ಟಾನಿಕ್ ಆಗ್ಲಿಕ್ಕೆ ಸಾಧ್ಯ. 10 ಲಕ್ಷ ರೂಪಾಯಿ ಟಾನಿಕ್ ರೆಡಿ ಆಗ್ತದೆ. ನಾವೆಲ್ಲ ಕೂಡ ಇವತ್ತ ಇವನ್ನೆಲ್ಲ ಕಲಿಬೇಕು, ಬದಲಾವಣೆ ಮಾಡಬೇಕು. ನಾವು ರೈತರನ್ನು ಅಂತದ ನಮಗೆ ಹೆಮ್ಮೆ ಬರಬೇಕು. ನಾವು ರೈತರ ಇವತ್ತ ಕಬ್ಬಿರ್ಲಿ ಎಲ್ಲ ಬೆಳೆಗಳು ರೇಟ್ ಸಿಗ್ತಪ್ಪ ಅಂತಂದ್ರ 5,500 ಒಂದು ಟನ್ ಕಬ್ಬಿಗೆ ಸಿಗ್ತಪ್ಪ ಅಂದ್ರ ಎಲ್ಲರೂ ಈ ಕಡೆ ಹೊಳ್ತಾರೋ. ಇವತ್ತು ರೈತರಿಗೆ ರೈತರು ಹೆಣ್ಣು ಕೊಡುವಲ್ವೋ. ಇವತ್ತಿಷ್ಟೆಲ್ಲ ತಾಯಿಯಂದಿರು ಬಂದ್ರೆ ಇವತ್ತು ಯಾರು ರೈತರಿಗೆ ಹೆಣ್ಣು ಕೊಡ್ಬೇಕಂದ್ರೆ ಒಬ್ಬ
ಮಾತಾಡಂಗಿಲ್ಲ. ನಾವು ಮಾಡ್ಬೇಕು. ಇನ್ನು ಮುಂದೆ ನೋಡ್ರಿ, ಇವತ್ತು 10 ಲಕ್ಷ ರೂಪಾಯಿ ಕಿಮ್ಮತ್ತಿದ್ದು ಇವತ್ತು 50 ಲಕ್ಷ ರೂಪಾಯಿ ಭೂಮಿ ಕಿಮ್ಮತ್ತ. ಇನ್ನು ಭಾಳ ಅಂತಂದ್ರೆ 5-6 ವರ್ಷದಾಗ 1 ಕೋಟಿ 2 ಕೋಟಿ ರೂಪಾಯಿ ಎಕರೆ ಕಪ್ಪಾಜಿ ಭೂಮಿ ಕಿಮ್ಮತ್ತಾಗ್ತದೆ. ಅದಕ್ಕಾಗಿ ನಾವು ಇವತ್ತು ರೈತರ ಮಕ್ಕಳನ್ನ ಗೌರವಿಸ್ತಕ್ಕಂಥದ್ದಾಗಬೇಕು. ನಾವು ಅಸಹ್ಯ ಪಡ್ಕೊತಕ್ಕಂಥದ್ದಾಗಬಾರ್ದು. ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಅಪ್ಪಾಜಿ ಅವರ ಆಶೀರ್ವಾದದಿಂದ ನಾವೆಲ್ಲ ಒಕ್ಕಟ್ಟಾಗಿ ಈ ರೈತರು ಏನು ಕಷ್ಟ ಐತಿ, ಕಷ್ಟದಾಗ ನಿಮ್ಮ ಭಾಗಿಯಾಗಿ ಕಷ್ಟದಿಂದ ಇವತ್ತೇನು ರೈತರು ಆತ್ಮಹತ್ಯೆ ಮಾಡ್ಕೋತಾರೆ ಈ ದೇಶದಾಗ, ಈ ಆತ್ಮಹತ್ಯೆ ನಿಲ್ಲಬೇಕಪ್ಪ ಅಂದ್ರೆ ಇದಕ್ಕೆ ಒಂದೇ ಪರಿಹಾರ, ನಾವು ಒಕ್ಕಟ್ಟಾಗ್ತಕ್ಕಂಥ ಪರಿಹಾರಕ್ಕೆ ತಾವೆಲ್ಲರೂ ಕೂಡ ಬೆಂಬಲ ಕೊಟ್ಟ ರೈತರ ರಕ್ಷಣೆ ಮಾಡೋಣ. ಅಪ್ಪಾಜಿ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ನಿರಂತರವಾಗಿ ಇರ್ತೈತಿ ನಮ್ಮ ಜೊತೆ. ಯಾಕಂದ್ರೆ ರೈತರ ಮಟ್ಟನ ಅದ್ರೊಳಗೇನು ಎರಡನೇ ಮಾತಿಲ್ಲ. ಯಾಕಂದ್ರೆ ರೈತರ ಚಿಂತನೆ, ನಾ ಇದೇ ಒಂದು ಅಪ್ಪಾಜಿಗೆ ಯಾವುದೋ ಒಂದು ವಿಷಯ ಈ ಸರ್ತಿಯಲ್ಲಿ ಬೈಲಂಗಲ ಭಾಗದಾಗ ಸುಮಾರು ಒಂದು 450 HP ಮೋಟ್ರ್, ಸುಮಾರು ಒಂದು 10-15 ಮೋಟ್ರ್ 10 ವರ್ಷದಿಂದ ಬಂದಿವೆ ನೀರಾವರಿ ಯೋಜನೆಗಳು. ಈ ಭಾಗದವ್ರು ಯಾರು ಕೂಡ ಅದ್ರ ಬದಲು ತಲೆ ಕೆಡಿಸ್ಕೊಂಡಿಲ್ಲ. ಅಪ್ಪಾಜಿ ಹೇಳ್ಕೊಡ್ದ ಇಲ್ಲಪ್ಪ, ಇನ್ನು ಸಾವಿರಾರು ಮೋಟ್ರ್ಗಳು ಅವ್ರಿಗೆ ಸರಿಯಾಗಿ ಸರ್ಕಾರದ ಸಾಂಕ್ಷನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಬಹಳಷ್ಟ ಈ ರೈತ ಕುಲ ಬೆಳಿಬೇಕು, ಆರ್ಥಿಕವಾಗಿ ಈ ರೈತರ ಸುಧಾರಣೆ ಆದ್ರೆ ಇವತ್ತು ನಾವೆಲ್ಲ ನೆಮ್ಮದಿ ಇರಕ್ಕೆ ಸಾಧ್ಯತೆ ಅನ್ನುವಂಥ ಅವ್ರದ್ದು ಕೂಡ ಕನಸೈತಿ. ಆ ಕನಸದ ಜೊತೆ ನಾವು ಕೂಡ ನಿಮ್ಮ ಸೇವೆ ಮಾಡಕ್ಕೆ ಯಾವಾಗ ರೆಡಿ ಇದ್ದೀವಿ. ನಾವು ನಿಮಗೇನಾದ್ರೆ ನಾವು ಬರುತ್ತೋ, ನಮಗೇನಾದ್ರೆ ತಾವೆಲ್ಲ ಕೂಡ ಬರ್ರಿ ಅಂತ ಹೇಳಿ ನಮ್ಮೆರಡು ಮಾತುಗಳನ್ನ ಅಪ್ಪಾಜಿ ಅವರ ಪಾದಕ್ಕೆ ವಂದಿಸಿ ನಮಸ್ಕಾರ. ಇಲ್ಲಿವರೆಗೂ